ಮತ್ತೊಮ್ಮೆ ಭಾರತದಲ್ಲಿ ಭ್ರಷ್ಟಾಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ಯುವ ಶಕ್ತಿಯಲ್ಲಿ ಜಾಗೃತಿ ಹೆಚ್ಚಾಗಬೇಕು. ಯುವ ಪೀಳಿಗೆಯಿಂದ ಮಾತ್ರ ಭ್ರಷ್ಟ ವ್ಯವಸ್ಥೆಯ ಬದಲಾವಣೆ ಸಾಧ್ಯ. ಹಾಗಾದ್ರೆ ನಮ್ಮ ಜೊತೆ ಯುವ ಪೀಳಿಗೆ ಇದೆ. ನಮ್ಮ ಮಾತನ್ನ ಮುಂದುವರ್ಸೋಣ. ರಾಕೇಶ್, ಈಗ ಅಣ್ಣಾ ಹಜಾರೆ ಅವರ ಹೋರಾಟದ ಮಾರ್ಗದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಜಕ್ಕೂ ಆಗಿನ ಕಾಲದಲ್ಲಿ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡಿನೇ ಸ್ವಾತಂತ್ರ್ಯ ದೊರಕಿಸಿಕೊಟ್ರು. ಆದ್ರೆ ಈಗಿನ ಒಂದು ಸಮಾಜದಲ್ಲಿ, ಈಗಿನ ಕಾಲದಲ್ಲಿ ಉಪವಾಸಕ್ಕೆ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟರು ಮಡಿತಾರೆ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ. ನಾವು ಉಪವಾಸ ಕೊಟ್ರೆ ಅವ್ರಿಗೇನು ಲಾಭ ಇದೆ? ನಾವು ಫಸ್ಟ್ ಆಫ್ ಆಲ್ ನಮ್ಗೆ ಇಷ್ಟು ದಿನ ಒಬ್ರು ನಾಯಕತ್ವ ಬೇಕಿತ್ತು. ಒಬ್ರು ನಾಯಕತ್ವ ಹಿಂದೆ ನಾವು ಬೆಂಬಲಿಗರಾಗಿ ನಾವು ಹೋರಾಟಕ್ಕೆ ನಾವು ನಿಂತ್ಕೊಂಡಿದೀವಿ. ಇವಾಗ ಅದು ನಾಯಕರಾಗಿ ನಮಗೆ ಅಣ್ಣಾ ಹಜಾರೆ ಅವರು ಸಿಕ್ಕಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅವ್ರ ಮಾರ್ಗದರ್ಶನದಿಂದ ನಾವು ಮುಂದುವರಿತೀವಿ ಹೊರತು ಬೇರೆ ಅದರ್ ಥಿಂಗ್ಸ್ ಏನಿದೆ ಅದ್ರ ಕಡೆ ಗಮನ ಕೊಡದಲೆ ಭ್ರಷ್ಟಾಚಾರನ ಫಸ್ಟ್ ನಾವು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕು. ಅದ್ರ ಬಗ್ಗೆ ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅಕ್ಷಯ್, ನೀವು ಕೂಡ ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಧರಣಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಎಲ್ಲರೂ ಕೂಡ. ಸೊ ಹೇಗಿತ್ತು ಜನರ ಬೆಂಬಲ? ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ಆಕ್ಚುಲಿ ನಮ್ಮ ಕಾಲೇಜಿಂದ ಒಂದು 2,000 to 3,000 ಪೀಪಲ್ ಹೋಗಿದ್ವಿ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ನೆನ್ನೆ ಎಲ್ಲ ಯುವ ಪೀಳಿಗೆ ಬಂದಿದ್ ನೋಡಿದ್ರೆ ನಿಜ ಏನೋ ಒಂದು ಕಾನೂನು ಬಂದೇ ಬರುತ್ತೆ, ಲೋಕಪಾಲ್ ಬಿಲ್ ಪಾಸ್ ಆಗೇ ಆಗುತ್ತೆ ಅಂತ ತುಂಬಾ ಆಸೆ ಇದೆ. ಅಷ್ಟೇ ಅಲ್ಲ, ಅಣ್ಣಾ ಹಜಾರೆ ಅವರೇ ಹೇಳಿದ್ದಾರೆ ಇದು ಭಾರತದ ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಗಾಂಧೀಜಿ ಅವರು ಈಗಾಗಲೇ ಸ್ವಾತಂತ್ರ್ಯ ನಮಗೆ ತಂದುಕೊಟ್ಟಿರೋದು ಅಹಿಂಸೆ ಮತ್ತು ಉಪವಾಸದಿಂದ. ನಮ್ಮ ಕೈಯಲ್ಲಿ ಯಾಕೆ ಸಾಧ್ಯ ಇಲ್ಲ? ನಾವು ಅದನ್ನೇ ಅನುಸರಿಸಿದ್ರೆ ನಿಜವಾಗ್ಲೂ ಭಾರತದಿಂದ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬಹುದು ಅಂತ ನಾನು ಹೇಳ್ತೀನಿ. ಇಲ್ಲಿ ತರ ಒಂದು ಅಂದ್ರೆ ಅನಿವಾರ್ಯತೆ ಅನ್ನೋದು, ಲಂಚ ಕೊಡದಿದ್ರೆ ಕೆಲಸ ಆಗಲ್ಲ ಅನ್ನುವಂಥದ್ದು ಒಂದು. ಲಂಚ ಕೊಟ್ಟು ಅದೇ ಒಂದು ಅಭ್ಯಾಸ ಆಗಿ ಹೋಗಿದೆ. ಹಾಗಾದ್ರೆ ಭ್ರಷ್ಟಾಚಾರವನ್ನು ಹತ್ತಿಕ್ಕೋದಾದ್ರೂ ಹೇಗೆ ಅಂತ? ನನ್ನ ಪ್ರಕಾರ ಏನಂದ್ರೆ, ಲಂಚ ಕೊಟ್ಟು ನೀವು ಮಾಡಿದಿರಾ. ಇವಾಗ ನಾನು ಯಾವ್ದೇ ಕೆಲ್ಸಕ್ಕೆ ಹೋದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್ ಏನಾದ್ರು ಹೋದ್ರೆ ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಸೊ ನಮ್ ಕಂಟ್ರೋಲರ್ ಇರ್ಬೇಕದು. ನಾವು ಲಂಚ ಕೊಡಬಾರ್ದು. ಹಂಗೆ ಲೈಕ್ ಟ್ರಯಲ್ಸ್ ಎಷ್ಟು ಮಾಡ್ತೀವೋ ಅದ್ರಿಂದಾನೇ ವಿ ಹ್ಯಾವ್ ಟು ಸಕ್ಸೀಡ್ ಅಂತ ನನ್ನ ಪ್ರಕಾರ ಅದು. ಸೊ ರಶ್ಮಿ, ಏನ್ ಅನ್ಸುತ್ತ ಭ್ರಷ್ಟಾಚಾರದ ಹೆಚ್ಚು ಪಾಲು ಯಾರ ಬಳಿ ಅಂದ್ರೆ ಭ್ರಷ್ಟ ರಾಜಕಾರಣಿಗಳ ಎಲ್ಲಾ ಕಡೆಯಿಂದಲೂ ಕೂಡ ಭ್ರಷ್ಟಾಚಾರ. ಪೊಲೀಸ್ ಇಲಾಖೆ ಹೇಳ್ಬೋದು, ನ್ಯಾಯಾಲಯಗಳಿಂದಲೂ ಕೂಡ ಸಾಕಷ್ಟು ನ್ಯಾಯಾಧೀಶರು ಕೂಡ ಇಂತಹ ಒಂದು ಆರೋಪ ಹೊತ್ತಿದ್ದಾರೆ. ಎಲ್ಲಿಂದ ಶುರು ಆಗ್ತಿದೆ, ಎಲ್ಲಿಂದ ಮುಗಿಬೇಕು ಹೇಗೆ ಅಂತ ಇದೆ? ಅದು ಶುರು ಆಗಿರೋದು ನಮ್ಮಿಂದಾನೆ. ಸೊ ನಾವೇ ಅದಕ್ಕೆ ಎಂಡ್ ಮಾಡ್ಬೇಕು. ನಾವು ಕೊಡೋದ್ರಿಂದನೇ ಅವ್ರು ಈಸ್ಕೊಡೋದು. ಇವಾಗ ಎಲ್ಲಾರು ಪ್ರತಿಯೊಬ್ರು ಕೆಲಸ ಮಾಡ್ತಾರೆ, ಸುಮ್ನೆ ಕೆಲಸ ಮಾಡ್ತಾರಾ? ಇಲ್ಲ, ನೀವು ಬಿಕಾಸ್ ಯು ಗೆಟಿಂಗ್ ಸಮಥಿಂಗ್ ಫ್ರಮ್ ದಟ್ ಪರ್ಸನ್, ಯು ಆರ್ ವರ್ಕಿಂಗ್ ಫಾರ್ ಹಿಮ್, ಅಂಡ್ ವೆನ್ ಯು ಗಿವಿಂಗ್ ಅ ಲಿಟಲ್ ಮೋರ್ ಎಕ್ಸ್ಟ್ರಾ ಟು ದಟ್ ಪರ್ಸನ್ ಫಾರ್ ದ ಸೇಮ್ ವರ್ಕ್ ವಾಟ್ ಇಸ್ ಡನ್, ಅಂದ್ರೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ ಅಂತ ಅವ್ನು ಈಸ್ಕೊಳ್ತಾನೆ. ನೀವು ಕೊಡಬೇಡಿ. ನೀವು ಕೊಡೋದ್ ನಿಲ್ಸಿದ್ರೆ ಅವರು ಈಸ್ಕೊಡಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಪೀಳಿಗೆಯಿಂದ ಬಂದ್ಬಿಟ್ಟಿದೆ ಅದು. ನಾವು ಕೊಡೋದ್ ನಿಲ್ಸಿದ್ರೆ ಅವರು ಹಂಗ ನಿಲ್ಸ್ಕೊತಾರೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಅಧಿಕಾರಿಗಳು, ಅವರಿಗೆ ಸರ್ಕಾರ ಸಂಬಳ ಕೊಡುತ್ತೆ, ಆದ್ರೂ ಕೂಡ ಗಿಂಬಳ ಬೇಕು ಈ ಕಡೆಯಿಂದ. ಸರ್ಕಾರಿ ಅಧಿಕಾರಿಗಳು, ನಾನು ಒಂದೇನ್ ಹೇಳ್ತೀನಿ, ಇದು ಕಾಮಿಡಿ ಅನ್ಸ್ಬೋದು, ಬಟ್ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಹೆಂಡತೀರ್ ಇರ್ತಾರಲ್ಲ, ಅವ್ರ ಕೈಯಲ್ಲಿದೆ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಹೌದು, ದುಡ್ಡು ಏನಕ್ಕೆ ಬೇಕು? ಟು ಲೀಡ್ ದ ಲಕ್ಸುರಿ ಲೈಫ್. ಆ ದುಡ್ಡನ್ನ ತಗೋಬೇಡಿ, ನಮಗೆ ಇಷ್ಟೇ ಸಾಕು, ನಾವು ಇರೋದ್ರಲ್ಲೇ ನೆಮ್ಮದಿಯಾಗಿರೋಣ ಅಂತ ಸರ್ಕಾರಿ ಅಧಿಕಾರಿಗಳು ಹೆಂಡತಿಗಳು ಹೇಳ್ಬಿಟ್ರೆ ನಿಜ ಏನೋ 90% ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂತ ನಾನು ಹೇಳೋದ್ ಹೆಂಗಿದೆ ಅಂದ್ರೆ, ಇಟ್ ಇಸ್ ಅ ಸೇಯಿಂಗ್, ಮ್ಯಾನ್ಸ್ ವಾಂಟ್ ಇಸ್ ಅನ್ಲಿಮಿಟೆಡ್ ಬಟ್ ದ ಸೋರ್ಸಸ್ ಇಸ್ ವೆರಿ ಲಿಮಿಟೆಡ್ ಟು ಸ್ಯಾಟಿಸ್ಫೈ ಹಿಸ್ ವಾಂಟ್ಸ್. ಬಂತ ಇಲ್ಲ ಇನ್ನೊಂದ್ ಬೇಕು, ನನಗೆ ಅದು ಬೇಕು ಅವನ್ಗೆ. ಮನುಷ್ಯನ್ಗೆ ಆಸೆ ಅನ್ನೋದು ತುಂಬಾ ಇದೆ. ಅದರಿಂದಾನೇ ಒಂಥರ ನನಗೆ ಇನ್ನೂ ಮಾಡ್ಬೇಕು, ನನಗೆ ಇನ್ನೂ ದುಡ್ಡು ಬೇಕು, ಇನ್ನೂ ದುಡ್ಡು ಸರ್ಕಾರಿ ಆಫೀಸಲ್ಲಿ ಇಬ್ರು ಕ್ಲರ್ಕ್ಗಳಿದ್ದಾರೆ ಅನ್ಕೊಳ್ಳಿ. ಒಬ್ಬ ಕ್ಲರ್ಕ್ ಲಂಚ ತಗೊಂತಾನೆ, ಇನ್ನೊಬ್ಬ ಕ್ಲರ್ಕ್ ಲಂಚ ತಗೊಳಲ್ಲ ಅನ್ಕೊಳ್ಳಿ. ಒಬ್ಬ ಕ್ಲರ್ಕ್ ಲಂಚ ತಗೊಂಡು ಏನ್ ಮಾಡ್ತಾನೆ, ಹೆಂಡತಿಗೆ ಕೊಡ್ತಾನೆ. ಹೆಂಡತಿ ಏನ್ ಮಾಡ್ತಾಳೆ, ರೇಷ್ಮೆ ಸೀರೆ ಒಡವೆ ಎಲ್ಲ ಮಾಡಿಸ್ಕೊಂತಾಳೆ. ಆ ಇನ್ನೊಬ್ಬ ಕ್ಲರ್ಕ್ ಹೆಂಡತಿ ಏನ್ ಮಾಡ್ತಾಳೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರು ಲಂಚ ತಗೊಂತಾರೆ, ಸೊ ನೀವು ಲಂಚ ತಗೊಳ್ಳಿ ಅಂತ ಹಾಳು ಮಾಡ್ಬಿಡ್ತಾರೆ. ಅಲ್ಲ, ಇನ್ನೊಂದು ವಿಷಯ ಏನಂದ್ರೆ, ಸರ್ಕಾರದ ವಿಷಯ ಅಂತ ಬಂದಾಗ ನಾವು ವೋಟಿಂಗ್ ಅಂತ ಮಾಡ್ತಾರೆ. ವೋಟಿಂಗ್ ಅಂತ ಎಷ್ಟು ಜನ, ನಾವ್ ಇವತ್ತು ಸ್ಟೂಡೆಂಟ್ಸ್ ಇಲ್ಲಿ ಕೂತಿದೀವಿ, ಎಷ್ಟು ಜನ 18 years ಆಗಿದ ತಕ್ಷಣ ಹೋಗಿ ವೋಟ್ ಮಾಡ್ತೀರಾ? ಎಷ್ಟು ಜನ ವೋಟಿಂಗ್ ಕಾರ್ಡ್ ಮಾಡಿಸ್ತೀರಾ? ಇದೇ ಪ್ರಶ್ನೆ ಹಾಕಿದ್ದೆ. ಜನಪ್ರತಿನಿಧಿಗಳು ಸರಿ ಇಲ್ಲ ಅಂತ ಅನ್ನೋದಾದ್ರೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸುವಂತ ಸಾಮರ್ಥ್ಯ ನಮ್ಮಲ್ಲಿ ಇಲ್ವಾ ಅಂತ? ಮೇಡಮ್, ಇಲ್ಲ. ಇವಾಗ ಆಕ್ಚುಲ್ ಆಗಿ ನಾವು ಏನು ವೋಟಿಂಗ್ ಅಂತ ಮಾಡ್ತೀವಿ, ಎಲೆಕ್ಷನ್ ಅಂತ ಮಾಡ್ತೀವಿ, ನಾವು ಇವಾಗ ನಮಗೆ ಗೊತ್ತಿರೋ ಅಂತ ನಾಯಕತ್ವ ನಮ್ಗೆ ಬೇಕಾಗಿರುತ್ತೆ. ನಮ್ಮ ಏರಿಯಾ ಅಂಡರ್ ಅಲ್ಲಿ ಯಾರು ಬರ್ತಾರೆ ಅಂತವ್ರನ್ನ ನಾವು ಪ್ರತಿನಿಧಿಯಾಗಿ ನಿಲ್ಲಿಸ್ಬಿಟ್ಟು ನಾವು ಅವ್ರನ್ನ ಗೆಲ್ಸ್ತೀವಿ. ಸೊ ಅದೇ ತರ ಪಕ್ಕದ ಏರಿಯಾನಲ್ಲಿ, ಪಕ್ಕದ ಇದರಲ್ಲಿ ನಮ್ಗೆ ಗೊತ್ತಿರುತ್ತೆ, ಅಪೋಸಿಷನ್ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರ್ತಾರೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವರೊಬ್ಬರ ರೌಡಿ ಕ್ಯಾರೆಕ್ಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಒಂದ್ ಸ್ವಲ್ಪ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ, ಅದು ಇದು ಏನು ಅಂದ್ರೆ
ಸಮಾಜಕ್ಕೆ ಏನೇನ್ ಬೇಕು ಬೇಡ ಅನ್ನೋದ್ರ ಅರಿವಳಿಕೆ ಇರೋದಿಲ್ಲ ಅಂತವ್ರು ಬಂದಿರ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ. ಅಂತವ್ರಿಗೆ ನಮ್ಗೆ ಆಗ್ದಲ್ಲೇ ಇರಬೇಡಿ ಅನ್ನೋ ತರ ಒಂದು ವೋಟಿಂಗ್ ಪವರ್ ಇವಾಗ ಕೊಡೋದೇನಿರುತ್ತೆ ಆ ತರ ಅವಾಯ್ಡ್ ಮಾಡೋದೊಂದು ನಮ್ಗೊಂದು ಪವರ್ ಕೊಟ್ರೆ ನಾವ್ ಅಂತವ್ರನ್ನ ಅಲ್ಲೇ ಗುಡ್ ಸಮೇತ ಕಿತ್ತಾಕೋಂತ ಪ್ರಯತ್ನ ಒಂದು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಅಲ್ಲ ಅವ್ರು ವೋಟ್ ಹಾಕ್ಬೇಡ ಅನ್ನೋ ಹಕ್ಕು ನಮಗಿಲ್ಲ, ಇಟ್ ಇಸ್ ದೇರ್ ಪರ್ಸನಲ್ ಒಪಿನಿಯನ್. ಬಟ್ ಏನಂದ್ರೆ ಮೋಸ್ಟ್ ಆಫ್ ಅಸ್ ಆರ್ ಎಜುಕೇಟೆಡ್ ಟುಡೇ. ಇವತ್ತಿನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಯಾರು ಇಲ್ಲಿಟ್ರೇಟ್ ಅಂತ ಇಲ್ಲ, ಇಲ್ಲಿಟ್ರೇಟ್ ಅಂತ ತುಂಬಾ ಜನ ಇಲ್ಲ. ಬಟ್ ಇರೋ ಕಡೆನೆ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಅಷ್ಟು ಜನ ವೋಟಿಂಗ್ ಹಾಕಲ್ಲ. ಫಸ್ಟ್ ನೀವು ಸ್ಟಾರ್ಟ್ ಮಾಡಿ, ಯು ಎಲೆಕ್ಟ್ ಅ ಪ್ರಾಪರ್ ಪರ್ಸನ್ ಅಟ್ ಬೀಯಿಂಗ್ ಯುವರ್ ಲೀಡರ್. ಇಟ್ ಇಸ್ ಯುವರ್ ರೆಪ್ರೆಸೆಂಟೇಟಿವ್. ನೀವು ಇವಾಗ ಇಫ್ ಯು ಆರ್ ವೋಟಿಂಗ್ ಫಾರ್ ಅ ಪರ್ಸನ್, ಇವಾಗ ಅವ್ರು ನಿಮ್ಗೆ ಅವ್ರಿಗೆ ವೋಟ್ ಬೇಕಂತ ಹೇಳಿದಕ್ಕೆ ಅವರು ಬಿಲ್ಡ್ ಅಪ್ ದೇರ್ ಕ್ಯಾರೆಕ್ಟರ್. ನಾವ್ ಎಷ್ಟೆಲ್ಲ ಮಾಡ್ತೀವಿ, ನಾವ್ ಇದ್ ಮಾಡ್ತೀವಿ ಅಂತ ನಾವ್ ಅದ್ ನೋಡ್ಕೊಂಡ್ ವಿಲ್ ವೋಟ್. ಬಟ್ ಆಫ್ಟರ್ ವೋಟಿಂಗ್ ನಮಗ್ ಗೊತ್ತಾಗತ್ತೆ ಅವ್ರು ಎಲೆಕ್ಷನ್ ಟೈಮ್ ಅಲ್ಲಿ ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ ವೋಟ್ ನ ಹೇಗ್ ಅಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಸೀರೆ ಕೊಡೋದಾಗ್ಲಿ, ಒಂದು ಅದು ಇದು ಏನಾದ್ರು ಸಪ್ಲೈ ಮಾಡಿ ಆತರ ಮಾಡ್ತಾರೆ. ಅದೆಲ್ಲ ಏನಕ್ ಬೇಕು? ನಮ್ ನಾಯಕತ್ವ ಕರೆಕ್ಟ್ ಆಗಿರೋರು ಒಬ್ರು ಸಿಕ್ಕಿದ್ರೆ ಅಂತವ್ರು ನಾವು ಮನಸ್ಪೂರ್ವಕವಾಗಿ ವೋಟ್ ಮಾಡ್ಬಿಟ್ಟು ಗೆಲ್ಸ್ಬೇಕಾಗುತ್ತೆ. ಇಂಥವ್ರು ಒಳ್ಳೆಯವರು ಸರಿ ಆಯ್ಕೆ ಮಾಡೋದು ಅಂತ ಯಾವ ತರ ಸಿಸ್ಟಮ್ ಈ ಕ್ರಿಯೇಟ್ ಆಗ್ಬಿಟ್ಟಿದೆ ಅಂದ್ರೆ ಲಂಚ ಜನ ದುಡ್ಡು ತಗೊಂಡ್ಬಿಟ್ಟು ವೋಟ್ ಹಾಕ್ತಾರೆ. ಆತರ ಈಗ ಮಹಾತ್ಮ ಗಾಂಧೀಜಿ ಬಂದು ಬೆಂಗಳೂರಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು ಗೆಲ್ಲಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತಾರೆ. ಆ ತರ ಸಿಸ್ಟಮ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಸೊ ಈಗೇನಾಗಿದೆ, ಏನ್ ಮಾಡ್ಬೇಕು, ಜನ ಫಸ್ಟ್ ದುಡ್ಡು ತಗೋಬೇಡಿ, ನೀವು ವೋಟ್ ಹಾಕಿ, ಕರೆಕ್ಟ್ ಪರ್ಸನ್ಗೆ ವೋಟ್ ಮಾಡಿ, ದುಡ್ಡು ತಗೋಬೇಡಿ. ಅದರಿಂದ ಒಳ್ಳೆ ಪರ್ಸನ್ ನಾವು ಆಯ್ಕೆ ಮಾಡ್ಬೋದು. ಅದರಿಂದ ಒಂದು ಒಳ್ಳೆ ಪಾರ್ಲಿಮೆಂಟ್ ಇರುತ್ತೆ, ಮತ್ತೆ ಸರ್ಕಾರ ಒಳ್ಳೆ ಸರ್ಕಾರ ಜನಕ್ಕೆ ಒಳ್ಳೆ ಕರೆಕ್ಟ್ ಪರ್ಸನ್ ವೋಟ್ ಮಾಡೋದು ಅಂತ. ಅದನ್ನ ಆಯ್ಕೆ ಮಾಡೋದೇ ಹೇಗೆ ಅವರದಕ್ಕಿಂತ ಮುಂಚೆ ಅವರೆಲ್ಲ ಕ್ಯಾರೆಕ್ಟರ್, ನಾವ್ ಇಂತ ಕೆಲಸ ಮಾಡ್ತೀವಿ, ನಾವ್ ಇದ್ ಮಾಡ್ತೀವಿ, ಅಲ್ಲಿ ನೀರ್ ಕೊಡ್ತೀವಿ, ಇದ್ ಮಾಡ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಒಂದ್ಸಲ ವೋಟ್ ಸಿಕ್ಕಾದ್ಮೇಲೆ ಅವ್ರ ಹಿಂದೆ ತಿರ್ಗೂ ನೋಡಲ್ಲ ಅಂತ. ಫಸ್ಟ್ ಟೈಮ್ ವೋಟ್ ಇವಾಗ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋನು ಅಷ್ಟೇ, ಫಸ್ಟ್ ಟೈಮ್ ಅಂತ ಬರಲ್ವಲ್ಲ. ಎಲ್ಲಾರ್ಗು ಅವ್ನು ಯಾರು ಅಂತ ರೆಪ್ಯುಟೇಷನ್ ಎಲ್ಲಾರ್ಗು ಗೊತ್ತಿರುತ್ತೆ, ಅವ್ನು ಫಸ್ಟ್ ಟೈಮ್ ಅಂತ ಬರಲ್ಲ. ಸೊ ಯು ನೋ ದಟ್ ಪರ್ಸನ್ ಪ್ರಾಪರ್ಲಿ, ನಿಮ್ಗೆ ಅವ್ನು ಯಾರು ಅಂತ ಗೊತ್ತಿರುತ್ತೆ. ಅವ್ರು ಕೆಲಸ ಮಾಡ್ತೀವಿ ಅಂತ ಹೇಳೋ ಮಾತುಗಳಿಗಿಂತ ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಮೊದಲೇ ಹೇಳೋದೆಲ್ಲ ಮೇಲ್ನೋಟಕ್ಕೆ ಹೇಳ್ತಾರೆ ಮೇಡಮ್ ಮಾಡ್ಕೊಡ್ತೀವಿ ಹಾಗೆ ಹೀಗೆ ಅಂತ. ಅದು ಅವ್ರ ಸೀಟ್ ತಗೊಂಡ್ಮೇಲೆ ಗೊತ್ತಾಗುತ್ತಲ್ಲ ಒಬ್ಬೊಬ್ರು ಬಿಹೇವಿಯರ್, ಕ್ಯಾರೆಕ್ಟರ್, ಹೇಳಿದನ್ನ ನಡ್ಸ್ಕೊಳ್ಳೋ ಅಂತ ನಮ್ಗೆ ಒಬ್ರು ಸ್ಫೂರ್ತಿದಾಯಕ ವ್ಯಕ್ತಿ ಬೇಕು. ಅಂತವ್ರೆಲ್ಲೂ ನಮ್ಗೆ ಸಿಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಮೇನ್ ಪ್ರಾಬ್ಲಮ್ ಇವಾಗ ಒಂದು ನಿರಾಶಾವಾದಿ ಫೀಲಿಂಗ್ ಬಂದ್ಬಿಟ್ಟಿದೆ ಎಲ್ಲಾ ಭಾರತೀಯ ಪ್ರಜೆಗಳಲ್ಲಿ. ಇವಾಗ ಯಾರೋ ಓದಿರೋರಾದ್ರೆ ಯಾರು ಬಂದ್ರು ಏನ್ ಮಾಡ್ತಾರೆ ಅಂತಾನೆ ಕೇಳೋದು, ಅದು ಒಂಥರ ನೆಗೆಟಿವ್ ಫೀಲಿಂಗ್ ಬಂದ್ಬಿಟ್ಟಿದೆ. ಆ ಫೀಲಿಂಗ್ ಒಂಥರ ಬಂದ್ಬಿಟ್ಟಿದೆ. ಫಸ್ಟ್ ಯಾರಾದ್ರೂ ಒಬ್ರು ಇವಾಗ ಅಣ್ಣಾ ಹಜಾರೆ ಅಂತವ್ರು ಬಂದಿದ್ದಾರೆ, ಅವರು ಇಲ್ಲ ನಾನು ಚೇಂಜ್ ಮಾಡ್ತೀನಿ ಅಂತ ನಮ್ಮಲ್ಲಿ ಒಂಥರ ಆಪ್ಟಿಮಿಸಮ್ ತುಂಬ್ತಾ ಇದ್ದಾರೆ. ಅದು ಇನ್ನ ಬೆಳೆದು ಯಾವಾಗ ಅದು ಬೆಳೆದ್ರೆ ಇವಾಗ ಓದಿರೋರು ಒಳ್ಳೆಯವರು ನೋಡ್ಬೇಕು. ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ ನಾನು. ಈಗ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮತ್ತೊಮ್ಮೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಅಕ್ಷಯ್, ಈಗ ಹೇಳ್ತಾ ಇದ್ರಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಬಹಳ ಕಷ್ಟ ಇದೆ. ಈಗ ನೀವೇ ನೋಡ್ತಾ ಇದ್ರಿ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಗೆದ್ದಿರ್ತಾರೆ, ಪಕ್ಷ ಚೇಂಜ್ ಮಾಡ್ತಾರೆ, ಮತ್ತೆ ಸ್ಪರ್ಧಿಸ್ತಾರೆ, ಅವರೇ ಗೆಲ್ತಾರೆ. ಮತ್ತೆ ಅವ್ರನ್ನೇ ಗೆಲ್ಸೋದು ಯಾಕೆ ಅಂತ ಇವ್ರ ಬಣ್ಣ ಗೊತ್ತಾಗಿದ್ರು ಕೂಡ ಜನ ಯಾಕೆ ಅವ್ರನ್ನೇ ಗೆಲ್ಸ್ತಾ ಇದ್ದಾರೆ ಹಾಗಂದ್ರೆ? ಅದೇ ಮೇಡಮ್, ಆ ತರ ಕ್ರಿಯೇಟ್ ಆಗ್ಬಿಟ್ಟಿದೆ ಈಗ ಇವಾಗ ನಾವು ಬಿಡಿ ಎಜುಕೇಟೆಡ್ಸ್, ನಮಗೆ ಗೊತ್ತು ನಾವ್ ಏನ್ ಮಾಡ್ಬೇಕು ಅಂತ ನಾವು ಅಂದ್ಕೋತೀವಿ. ಬಟ್ ಹಳ್ಳಿಗಳಲ್ಲಿ ಏನಾಗುತ್ತೆ, ಕಾಂಗ್ರೆಸ್ ಯಾವ್ದೇ ಆಗ್ಲಿ ಪಕ್ಷ, ಒಂದು ಪಕ್ಷದವ್ರು 500 ರೂಪಾಯಿ ಕೊಟ್ರು, ಇನ್ನೊಂದು ಪಕ್ಷದವ್ರು 1000 ರೂಪಾಯಿ ಕೊಟ್ರು ಅಂತ ಜನ ಏನ್ ಮಾಡ್ತಾರೆ, 1000 ರೂಪಾಯಿ ಕೊಟ್ಟಂತವ್ರಿಗೆ ವೋಟ್ ಹಾಕ್ತಾರೆ. ಅದನ್ನ ಬಿಟ್ಬಿಡಿ, ಜನ ಫಸ್ಟ್ ನಾವ್ ತಿಳ್ಕೋಬೇಕು. ಇವಾಗ ಹಳ್ಳಿಗಳಲ್ಲಿ ಹೇಳ್ತಾರೆ ನಮಗೆ ರೋಡ್ ಸರಿಗಿಲ್ಲ, ಚರಂಡಿ ಸರಿಗಿಲ್ಲ, ಅದ್ ಸರಿಗಿಲ್ಲ, ಇದು ಸರಿಗಿಲ್ಲ ಅಂತ. ನೀನು ದುಡ್ಡು ತಗೊಂಡ್ದಲೆ ವೋಟ್ ಹಾಕಿ ಕರೆಕ್ಟ್ ಆಗಿರೋನ್ನ ಆಯ್ಕೆ ಮಾಡಿದ್ರೆ ಈಗ ಚರಂಡಿನೂ ಇರ್ತಿತ್ತು, ರೋಡು ಇರ್ತಿತ್ತು, ಎಲ್ಲ ಇರ್ತಿತ್ತು ಅಂತ ನಾನು ಹೇಳ್ತೀನಿ. ಮೇನ್ ಪ್ರಾಬ್ಲಮ್ ಇವಾಗ ಯಾರೋ ಒಬ್ಬ ಕೆಟ್ಟ MP ಅಥವಾ MLA ಎಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಅವ್ರು ಅಲ್ಲಿ ಏನೋ ಸ್ಪ್ರೆಡ್ ಮಾಡಲ್ಲ, ಅದೊಂದು ಚಕ್ರವ್ಯೂಹ ಇದ್ದಂಗೆ. ಕೆಟ್ಟವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತು ಅಲ್ಲಿರೋ ಸಿಟಿಸನ್ಸ್ ನೀವು ಎಜುಕೇಟೆಡ್ ಮಾಡಿದ್ರೆ ಅವ್ರು ನಿಮ್ಗೆ ವೋಟ್ ಹಾಕಲ್ಲ ಅಂತ ಗೊತ್ತು. ಅವ್ರು ಅದಕ್ಕೆ ಅನ್ಎಜುಕೇಟೆಡ್ ಸರ್ಕಲ್ ಅಲ್ಲೇ ಅವ್ರು ಅಲ್ಲಿ ಯಾವ್ದು ಸ್ಕೂಲ್ ಡೆವಲಪ್ ಮಾಡಲ್ಲ, ಏನು ಮಾಡಲ್ಲ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತು ಅಲ್ಲಿರೋ ಎಜುಕೇಟೆಡ್ ಆಗೋದ್ರೆ ಅವ್ರಿಗೆ ವೋಟ್ ಹಾಕಲ್ಲ ಅಂತ. ಸೊ ಅದೊಂದು ಚಕ್ರವ್ಯೂಹ ಇದ್ದಂಗೆ. ನೀವು ಅದನ್ನ ಫಸ್ಟ್ ಭೇದಿಸ್ಬೇಕು. ಅಲ್ಲಿ ಇರೋರನ್ನ ಎಜುಕೇಟೆಡ್ ಮಾಡ್ಬಿಟ್ಟು ನೋಡಿ ಇಂಥವ್ರಿಗೆ ವೋಟ್ ಹಾಕಿದ್ರೆ ಅವ್ರು ನಿಮ್ಗೇನು ಕೆಲಸ ಮಾಡಲ್ಲ, ನಿಮ್ಗೆ ಇನ್ನ ಕೆಳಗೆ ದೂಕ್ತಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಅವಾಗ ಬೇರೆಯವ್ರಿಗೆ ವೋಟ್ ಹಾಕ್ತಾರೆ. ಬಟ್ ಅದನ್ನ ಮಾಡಕ್ಕೆ ಬಿಡಲ್ಲ, ಅಲ್ಲೇ ಅವ್ರದೇ ಒಂದು ಆರ್ಮಿ ತರ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ.
ಫಸ್ಟ್ ಅದನ್ನ ಎಲ್ಲ ನಾವು ಅವೇರ್ನೆಸ್ ಮಾಡ್ತೀವಿ ಆಯ್ತಾ. ಇವಾಗ ಫ್ರೀಡಮ್ ಪಾರ್ಕ್ ಹತ್ರ ನಿಂತ್ಕೊಂಡು ಇದೆಲ್ಲ ಮಾಡಕ್ಕಿಂತ ಹೋಗಿ ನೀವೇ ಹೇಳಿದ್ರಿ ಇವಾಗ ಹಳ್ಳಿಗಳಲ್ಲಿ ಆತರ ಇದೆ ಅಂತ. ಇಲ್ಲಿ ಮಾಡಕ್ಕಿಂತ ನಾವು ಎಜುಕೇಟೆಡ್, ವಿ ಆರ್ ಆಲ್ಸೋ ಸ್ಟಡಿಂಗ್ ಸ್ಟೂಡೆಂಟ್ಸ್, ನಾವೇ ಹಳ್ಳಿಗೆ ಯಾಕೆ ಹೋಗ್ಬಾರ್ದು? ನಾವು ಹಳ್ಳಿಗೆ ಹೋಗ್ಬಿಟ್ಟು ನಾವು ಆ ಜನರಿಗೆ ಏನಕ್ಕೆ ಹೇಳ್ಬಾರ್ದು? ಈ ತರ ಇಷ್ಟೊಂದು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಆ ಸ್ಟ್ರೈಕ್ ಮಾಡ್ಕೊಂಡು ಅದ್ ಮಾಡಕ್ಕಿಂತ ನೀವೇ ಖುದ್ದಾಗಿ ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಅವೇರ್ನೆಸ್ ಮಾಡಿ. ಹಳ್ಳಿಯಲ್ಲಿ ಅವೇರ್ನೆಸ್ ಮಾಡ್ಬೋದು. ಹಳ್ಳಿಯಲ್ಲಿ ಅವೇರ್ನೆಸ್ ಮಾಡಕ್ಕಿಂತ ಮುಂಚೆ ಹಳ್ಳಿ ಜನ ಫಸ್ಟ್ ವಿದ್ಯಾರ್ಥಿಗಳಿಂದ ಫಸ್ಟ್ ಅಲ್ಲಿ ಬೇಸ್ಮೆಂಟ್ ಬೇಕು ನಮ್ಗೆ. ಅವರು ನಾವು ಎಜುಕೇಟೆಡ್ ಆದ್ರೆ ಅವ್ರಿಗೆ ಒಂದು ಮೆಚುರಿಟಿ ಬರುತ್ತೆ. ಇಲ್ಲ ಹಾಗಾದ್ರೆ ಅಲ್ಲ, ಶಿಕ್ಷಣದ ಅಷ್ಟು ಮುಖ್ಯ. ಹಳ್ಳಿಗರೀಗ ಮುಗ್ಧರು ಅಂತ ಹೇಳ್ತೀವಿ, ಆದ್ರೆ ಅವರಲ್ಲಿರುವಂತ ಪ್ರಜ್ಞೆ ಏನಿದೆ, ಮತದಾನ ಕಡ್ಡಾಯ ಮಾಡ್ಬೇಕಾಗಿರೋದು ಅನ್ನೋದು ಅದು ಎಜುಕೇಟೆಡ್ ಅಲ್ಲಿ ಇದೆಯಾ? ಹಾಗಾದ್ರೆ ಎಜುಕೇಟೆಡ್ ನಲ್ಲೂ ವೋಟ್ ಮಾಡ್ಬೇಕು ಅಂತ ಇದೆ, ಬಟ್ ಅವ್ರಿಗೂ ಏನಾಗಿದೆ ಅಂದ್ರೆ ಈ ತರ ಅವರು ಅವೇರ್ನೆಸ್ ಅಂತ ಮಾಡ್ತಾ ಇಲ್ಲ. ಇವಾಗ ನಾವು ಒಂದ್ ಕಡೆ ಹಳ್ಳಿಗೆ ಹೋಗಿ ಅವ್ರಿಗೂ ಹೇಳಿದ್ರೆ ತಾನೇ ಅವ್ರಿಗೂ ಗೊತ್ತಾಗೋದು. ಇವಾಗ ನಾವು ಹಳ್ಳಿಗೆ ಹೋಗ್ಬಿಟ್ಟು ಹೇಳ್ಬೇಕು ಈ ತರ ಇದೆ, ಪ್ರಾಕ್ಟಿಕಲ್ ಆಗಿ ಈ ತರ ಇದೆ ಅಂತ ಅವ್ರಿಗೆ ತೋರಿಸಿದ್ರೆ, ಇಲ್ಲಾಂದ್ರೆ ಅವರು ಮುಗ್ಧ ಜನರು ನೀವು ಏನ್ ಹೇಳಿದ್ರು ನಂಬ್ತಾರೆ. ನೀವು ಹೋಗ್ಬಿಟ್ಟು ಸ್ವಲ್ಪ ಬಣ್ಣ ಬಳ್ಕೊಳ್ಳಿ, ಸ್ವಲ್ಪ ದುಡ್ಡು ಕೊಡಿ, ಸೀರೆ ಕೊಡಿ, ಏನಾದ್ರು ಕೊಡಿ, ಅವರು ನಿಮ್ಮನ್ನ ನಂಬಿಡ್ತಾರೆ, ಇವರೇ ದೇವ್ರು ನನಗೆಲ್ಲ ಮಾಡ್ತಾರೆ. ಈ ತರ ನೀವು ಪ್ರತಿಭಟನೆ ಫ್ರೀಡಮ್ ಪಾರ್ಕ್ ಮುಂದೆ ಮಾಡೋದ್ರಿಂದ ಅದು ಎಷ್ಟೋ ಜನ ಗೊತ್ತಿದ್ಯೋ ಗೊತ್ತಿಲ್ವೋ, ಐ ಮೀನ್ ಮೋಸ್ಟ್ ಆಫ್ ದಮ್ ಡೋಂಟ್ ನೋ ಅಬೌಟ್ ಇಟ್. ಅದಕ್ಕಿಂತ ನಾವೇ ಖುದ್ದಾಗಿ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ನೀವು ಚಿಕ್ಕದ್ರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ವೋಟಿಂಗು ಕರೆಕ್ಟ್ ಆಗುತ್ತೆ, ಎಲೆಕ್ಷನ್ಸ್ ನೀಟಾಗಿ ಹೋಗುತ್ತೆ, ವೋಟಿಂಗ್ ಪೀಪಲ್ ಆಲ್ಸೋ ವಿಲ್ ವೋಟ್ ಫಾರ್ ದ ರೈಟ್ ಪರ್ಸನ್. ಎಜುಕೇಶನ್ ಸಿಸ್ಟಮ್ ಸರಿಯಾಗಿ ಮಾಡಿಸ್ಬೇಕು ಅಂತ ಇಂಡಿಯಾಲಿ. ಅಂದ್ರೆ ಇವಾಗ ಎಜುಕೇಶನ್ ಇವಾಗ ಹಳ್ಳಿಗಳೆಲ್ಲ ನೋಡಿದ್ರೆ ಎಜುಕೇಶನ್ ಅಷ್ಟಿರಲ್ಲ, ಒಂದ್ ಲೆವೆಲ್ ತಕ್ಕ ಓದ್ತಾರೆ, ಅದಾದ್ಮೇಲೆ ಅವ್ರದೇ ಗದ್ದೆ ಕೆಲಸ, ಅದು ಮದ್ವೆ ಇದು ಅಂತ ಇರ್ತಾರೆ. ನಂದೇನ್ ಥಿಂಕಿಂಗ್ ಅಂದ್ರೆ ಅವ್ರಿಗೆ ಸರಿಯಾಗಿ ಶಿಕ್ಷಣ ಕೊಟ್ರೆ ಅವ್ರು ದೇ ವಿಲ್ ನೋ, ಅಂದ್ರೆ ನಾವ್ ಎಂತ ಜನಕ್ಕೆ ವೋಟ್ ಮಾಡ್ತಿದೀವಿ, ಅವ್ರು ಹೆಂಗೆ, ಅವ್ರು ಏನ್ ಮಾಡ್ತಾರೆ, ಮುಂದಾಗುವಂತ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರ್ಬೇಕು. ನೀವೇನ್ ಹೇಳ್ತೀರಿ ವೈಷ್ಣವಿ? ಅದೇ ನಾವು ಎಜುಕೇಟೆಡ್ ಅಂತ ಯಾರು ಅನ್ಸ್ಕೊಂಡಿರ್ತೀವೋ ನಾವು ಖುದ್ದಾಗಿ ನಾವು ಇನಿಷಿಯೇಟಿವ್ ತಗೋಬೇಕು. ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಅದೇ ನಾವೆಲ್ಲರಿಗೂ ಇನಿಷಿಯೇಟ್ ಮಾಡಬೇಕು. ಎಲ್ಲರೂ ಓದಕ್ಕೆ ಶುರು ಮಾಡಿ, ಎಲ್ಲರಿಗೂ ಒಂಥರ ಒಂದು ಅರಿವಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡ್ಬೋದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಕೆಟ್ಟದ್ದು ಒಳ್ಳೇದು ಅಂತ ಒಂಥರ ಡಿಫ್ರೆನ್ಷಿಯಬಲ್ ಇದು ಬರುತ್ತೆ, ಅವ್ರಿಗೆ ಜ್ಞಾನ ಬರುತ್ತೆ. ಆಮೇಲೆ ಅದು ಗೊತ್ತಾದಾಗ ಅದೇ ಅವ್ರಿಗೆ ಗೊತ್ತಾಗುತ್ತೆ ಮುಂಚೆ ಹೆಂಗಿದ್ರು ರಾಜಕಾರಣಿಗಳು, ಈಗ ಹೆಂಗೆ ಬರ್ತಾರೆ, ಎಜುಕೇಟೆಡ್ ಕ್ಲಾಸ್ನ ಎಲೆಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಮತ್ತು ಅದೇ ಎಜುಕೇಷನ್ ತುಂಬ ಪರಿಣಾಮ ಬೀಳುತ್ತೆ ಅಂತ ಅನ್ಕೋತೀನಿ ನಾನು. ಈಗ ಶಿಕ್ಷಣ ಅನ್ನೋದು ಅಷ್ಟು ಮುಖ್ಯ ಅನ್ನೋದಾದ್ರೆ ಜನಪ್ರತಿನಿಧಿಗಳ ಕಥೆ ಆಯ್ತು. ಎಷ್ಟೋ ದೊಡ್ಡ ಕಲಿತ ದೊಡ್ಡ ಹೈಯರ್ ಆಫೀಸರ್ಗಳೆಲ್ಲ ಲಂಚ ತಗೋತಾರಪ್ಪ. ಇದು ಏನ್ ಮಾಡೋದು ಅಂತ ಹಾಗಾದ್ರೆ? ಇಲ್ಲ, ಅದೇ ಅದು ದುರಾಸೆ ಅನ್ನೋದು ಮೇನ್ ಪ್ರಾಬ್ಲಮ್ ಫಸ್ಟ್ ಬಂದಿರೋದು. ಆ ದುರಾಸೆ ಅನ್ನೋದು ಅವ್ರಿಗೆ ಫಸ್ಟ್ ಭಯ ಬರ್ಬೇಕು, ಹಿಂಗ್ ತಗೊಂಡ್ರೆ ಏನಾದ್ರು ಕೆಟ್ಟದಾಗ್ಬೋದು ಅಂತ. ಅವ್ರಿಗೆ ಅನ್ಸೋದೇನು ಅಂತಂದ್ರೆ ನಮ್ಮ ಮೇಲ್ಗಡೆ ಇರೋರೇ ಕೆಟ್ಟವ್ರು, ಇನ್ನಾವ್ ಲಂಚ ತಗೊಂಡ್ರೆ ಏನಾಗುತ್ತೆ ಅಂತ. ಇವಾಗ ಸಪೋಸ್ ಒಂದು ಪಾರ್ಟಿಲಿ ಯಾರೋ ಒಬ್ಬ ಲಂಚ ತಗೊಂಡ ಅಂತಂದ್ರೆ ಲಂಚ ಫುಲ್ ಅವ್ನ್ಗೆ ಹೋಗಲ್ಲ, ಅವ್ನ್ ಪಾರ್ಟಿ ಫಂಡ್ಸ್ಗೆ ಅವ್ನ್ ಸ್ವಲ್ಪ ಕೊಡ್ಬೇಕು, ಹಂಚ್ ಹೋಗುತ್ತೆ. ಅದಕ್ಕೆ ಅದು ಏನಾಗುತ್ತೆ ಅಂತಂದ್ರೆ ಅವ್ರು ಕೊಟ್ಟು ನಾನ್ ತಿನ್ಬೇಕು ಅಂತಂದ್ರೆ ಅವ್ನ್ ಲಂಚ ತಗೊಳ್ಳೇಬೇಕು. ಅವ್ನ್ ಸಂಬಳದಲ್ಲಿ ಲಂಚನೂ ಕೊಟ್ಬಿಟ್ಟು ಇದು ಮಾಡಕ್ಕಾಗಲ್ಲ, ಅವ್ನ್ ಸಂಸಾರನೂ ನಿರ್ವಹಣೆ ಮಾಡಕ್ಕಾಗಲ್ಲ. ಅದೇ ಮೇನ್ ಪ್ರಾಬ್ಲಮ್. ಅಲ್ಲಿ ಫುಲ್ಲು ಟಾಪ್ ಇಂದ ಅಲ್ಲಿಂದ ಇವಾಗ ಯಾರೋ ಒಬ್ಬ ಇವಾಗ ರಾಜ ಅಂತವ್ರಿಗೆ ಪನಿಷ್ಮೆಂಟ್ ಆಯ್ತು, ಇವಾಗ ಅವ್ನ್ ಕೆಳಗಡೆ ಇರೋರಿಗೆಲ್ಲ ಭಯ ಬಂದಿರ್ತಾವ, ನಮ್ ಬಾಸೆ ಸಿಗಾಕೊಂಡಿದ್ದೇನೆ, ನಾವು ಸಿಗಾಕೋಬಹುದು ಅಂತ ಬರುತ್ತೆ. ಸೊ ಅದಕ್ಕೆ ಇವಾಗ ಮೇಲ್ಗಡೆಯಿಂದ ಫಸ್ಟ್ ಭಯ ಬಂದ್ರೆ ಜನರಿಗೆ ಮೊದಲು ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಲೋಕಪಾಲ್ ಬಿಲ್ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಪ್ರಧಾನಿ ಅವ್ರನ್ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ ಲೋಕಪಾಲ್ ಬಿಲ್ ಅಲ್ಲಿ. ಈಗ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಪ್ರಧಾನಿಯವರು ಇರಬೇಕು, ಎಲ್ಲರೂ ಇರಬೇಕು, ಒಂದು ಒಳ್ಳೆ ಜೋಕ್ಪಾಲ್ ಬಿಲ್ ಬೇಡ ನಮಗೆ, ಲೋಕಪಾಲ್ ಬಿಲ್ ಬೇಕು ಅಂತ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ದಾರೆ. ಅದಕ್ಕೆ ಒಳ್ಳೆ ಬೆಂಬಲ ಸಿಕ್ಕರೆ ಸಾಕು, ಇದನ್ನ ಅಚೀವ್ ಮಾಡೇ ಮಾಡ್ತೀವಿ ಅಂತ ನಾನು. ಹೈ ಲೆವೆಲ್ ಆಫ್ ಪವರ್ ಇಂದ ಅದು ಅಪ್ಲೈ ಆಗ್ತಾ ಇದೆ. ಬ್ಯೂರೋಕ್ರಸಿ ಲೋಯರ್ ಲೆವೆಲ್ ಇದೆ, ಹೈಯರ್ ಲೆವೆಲ್ ಅಲ್ಲಿ ದೊಡ್ಡ ಶಿಕ್ಷೆ ಅನುಭವಿಸಿದ್ರೆ ಎಲ್ಲರೂ ಪ್ರಧಾನಿನೇ ಲೋಕಪಾಲ್ ವ್ಯಾಪ್ತಿಲಿ ಇದಾರೆ ಅಂದ್ರೆ ಒಬ್ಬ ಗವರ್ಮೆಂಟ್ ಆಫೀಸ್ ನ ಕ್ಲರ್ಕ್ ಕೂಡ ಇದಾನೆ ಅಂತ ಅರ್ಥ ಆಗುತ್ತೆ. ಅವಾಗ ಏನಾಗುತ್ತೆ, ಇಡೀ ಸ್ವಲ್ಪ ಸಿಸ್ಟಮ್ ಏನೋ ಸ್ವಲ್ಪ ಸುಧಾರಣೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಬಹುದು ಅನ್ನೋದು ನಿರೀಕ್ಷೆ. ಮತ್ತಷ್ಟು ಮಾತಾಡ್ತೀನಿ ನಿಮ್ಮೆಲ್ಲರ ಜೊತೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.